ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಬಜೆಟಲ್ಲಿ ಮಹಿಳೆಯರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ರಾಜ್ಯದ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಈ ಒಂದು ವಿಡಿಯೋ ನೋಡಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಕೆಲವು ಯೋಜನೆಗಳು ನಿಮಗೆ ಅಂತಲೇ ಘೋಷಣೆ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಮಾಹಿತಿ ಕೂಡ ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಒಂದು ಸ್ಟೇಜಲ್ಲಿ ಕಂಪ್ಲೀಟಾಗಿ ನೋಡಿ ಎಲ್ಲ ಕೂಡ ತಿಳ್ಕೊಂಡು ಹೋಗ್ತೀರಾ. ಇಲ್ಲಿ ರಾಜ್ಯ ಸರ್ಕಾರದವರು ಬಂದ್ಬಿಟ್ಟು ಸಾಕಷ್ಟು ಯೋಜನೆಗಳನ್ನ ಮಹಿಳೆಯರಿಗೆ ಅಂತಲೇ ಲಾಂಚ್ ಮಾಡಿದ್ದಾರೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು. ಈ ಒಂದು ಯೋಜನೆಯಿಂದ ಎಷ್ಟೊಂದು ಮಹಿಳೆಯರಿಗೆ ತುಂಬಾ ಸಹಾಯ ಆಗಿದೆ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮ್ಗೆಲ್ಲರಿಗೂ ಕೂಡ 2,000 ರೂಪಾಯಿ ಬರ್ತಿದೆ. ಇಲ್ಲಿ ಸರ್ಕಾರದವರು ಇದುವರೆಗೂ ಕೂಡ 11,700 ಕೋಟಿನ ಖರ್ಚು ಮಾಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟಲ್ಲಿ ಹೇಳಿದ್ದಾರೆ. ಮತ್ತು ಶಕ್ತಿ ಯೋಜನೆ ಅಡಿ ನೀವೇನು ಓಡಾಡ್ತಾ ಇದ್ದೀರಲ್ಲ, ಅಲ್ಲಿ ಬಂದ್ಬಿಟ್ಟು 110 ಕೋಟಿ ಅಷ್ಟು ಒಂದು ಟಿಕೆಟ್ ಖರ್ಚಾಗಿದೆ. ಅಂದರೆ 3,000 ಕೋಟಿಯಷ್ಟು ಹಣನ ಶಕ್ತಿ ಯೋಜನೆಗೆ ನಾವು ಇದುವರೆಗೂ ಕೂಡ ಖರ್ಚು ಮಾಡಿದ್ದೀವಿ ಅನ್ನೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದಾಗಿ ಇವತ್ತಿನ ಬಜೆಟಲ್ಲಿ ಹೇಳಿದ್ದಾರೆ. ಮತ್ತು ಇದ್ರ ಜೊತೆಗೆ ಕೆಲವು ಯೋಜನೆಗಳನ್ನು ಕೂಡ ಮಹಿಳೆಯರಿಗೆ ಅಂತಲೇ ಇವಾಗ ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಆಗಲೇ ನಮ್ಮ ಚಾನಲ್ ವಿಡಿಯೋ ಇದೆ, ಬೇಕಾದ್ರೆ ಹೋಗಿ ನೋಡಿ. ಇವಾಗ ನಿಮಗೆ ಏನೇನು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಅಂದರೆ, ಇಲ್ಲಿ ಯಾರ್ಯಾರು ಮಹಿಳಾ ಸಹಸಂಘದಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ಅಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ನೀವು ಏನಾದರೂ ಒಂದು ಸಾಲ ಪಡ್ಕೋತಾ ಇದ್ದೀರಾ ಅಂದರೆ ಅಲ್ಲಿ ಸ್ವಲ್ಪ ನಿಮಗೆ ಬಡ್ಡಿ ದರ ಜಾಸ್ತಿ ಅನಿಸ್ತಿತ್ತೇನೋ. ಆದರೆ ಇವಾಗ ಇನ್ನು ಮುಂದೆ ಆ ರೀತಿ ಆಗಲ್ಲ. ಯಾಕೆಂದರೆ ಸಿಎಂ ಸಿದ್ದರಾಮಯ್ಯ ಅವರು ಸಹಸಂಘದಲ್ಲಿ ಏನು ಮಹಿಳೆಯರು ಸಾಲ ತಗೋತಾರಲ್ಲ, ಅದರಲ್ಲಿ ಬಡ್ಡಿ ದರನ ಕಮ್ಮಿ ಮಾಡೋಕ್ಕೆ ಒಂದು ಯೋಜನೆನ ಲಾಂಚ್ ಮಾಡಿದ್ದಾರೆ. ಅದರಿಂದ ನಿಮಗೆ ಮಹಿಳಾ ಸಹಸಂಘದಲ್ಲಿ ಏನಾಗುತ್ತೆ ಅಂದರೆ ಇನ್ನು ಮುಂದೆ ನಿಮಗೆ ಸಾಲನ ಕಮ್ಮಿ ಬಡ್ಡಿ ದರದಲ್ಲಿ ಕೊಡ್ತಾರೆ. ಅದರಿಂದ ನೀವು ಯಾರು ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ಎರಡನೇದಾಗಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಕೊಟ್ಟಿರೋದಂದರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಬಜೆಟಲ್ಲಿ ಮಹಿಳೆಯರಿಗೆಲ್ಲರಿಗೂ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ನೋಡಾದ್ಮೇಲೆ ನೀವು ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು. ಇಲ್ಲಿ ನಿಮಗೆ ಒಂದು ಸ್ಮಾರ್ಟ್ಫೋನ್ನ ಫ್ರೀಯಾಗಿ ಕೊಡೋಕ್ಕೆ ಒಂದು ಘೋಷಣೆನ ಮಾಡಿದ್ದಾರೆ. ಇದು ಯಾರಿಗೆ ಸಿಗುತ್ತೆ? ಹಾಗಾದರೆ ನಮಗೂ ಕೂಡ ಸಿಗುತ್ತೆ ಈ ಒಂದು ಸ್ಮಾರ್ಟ್ಫೋನು, ನಾವು ಕೂಡ ಪಡ್ಕೋಬೋದಾ? ಇದಕ್ಕೇನಾದರೂ ಅರ್ಜಿ ಸಲ್ಲಿಸ್ಬೇಕಂತ ನೀವು ಕೇಳ್ಬೋದು. ಈ ಒಂದು ಸ್ಮಾರ್ಟ್ಫೋನ್ನ ಪಡ್ಕೊಳ್ಳೋಕ್ಕೆ ನೀವು ಯಾವುದೇ ಥರದ ಅರ್ಜಿ ಸಲ್ಲಿಸೋ ಅಗತ್ಯ ಇಲ್ಲ. ಯಾಕೆಂದರೆ ಈ ಒಂದು ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ. ಇದು ಯಾರ್ಯಾರು ಇವಾಗ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಆ ಒಂದು ಕಾರ್ಯಕರ್ತರಿಗೆ ಅವ್ರಿಗೇನು ಮಾಡ್ತಾರೆ ಅಂದರೆ ಫ್ರೀಯಾಗಿ ಒಂದು ಸ್ಮಾರ್ಟ್ಫೋನ್ನ ಕೊಡ್ತಾ ಇದ್ದಾರೆ. ಒಂದು ಯೋಜನೆ ಅಡಿಯಲ್ಲಿ ಅವರು ಫ್ರೀಯಾಗಿ ಒಂದು ಸ್ಮಾರ್ಟ್ಫೋನ್ನ ಪಡ್ಕೋಬೋದಾಗಿರುತ್ತೆ. ಮತ್ತು ಇಲ್ಲಿ ದೇವದಾಸಿಯರಿಗೆ 2,000 ರೂಪಾಯಿ ಮಾಸಾಶನ ಇನ್ಕ್ರೀಸ್ ಮಾಡಿದ್ದಾರೆ. ಇಷ್ಟು ಒಂದು ಕೂಡ ಮಹಿಳೆಯರಿಗೆ ರಾಜ್ಯ ಸರ್ಕಾರದವರು ಇವತ್ತು ಬಜೆಟಲ್ಲಿ ಒಂದು ಘೋಷಣೆ ಮಾಡಿರೋದು. ಕೆಲವೊಂದು ಯೋಜನೆಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.